ಪ್ರವಾಸ ಜೀವನದ ಪಾಠಶಾಲೆ. ಕನ್ನಡ ಪ್ರಬಂಧ. ಪ್ರವಾಸ ಜೀವನದ ಅನುಭವ ಪಾಠಶಾಲೆ. ಪ್ರವಾಸವೆಂದರೆ ಕೇವಲ ಸ್ಥಳಾಂತರವಲ್ಲ, ಅದು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮಹತ್ವದ ಅನುಭವ ಪಾಠಶಾಲೆ. ಪುಸ್ತಕಗಳಲ್ಲಿ ಓದಿದ ಜ್ಞಾನವು ಮನಸ್ಸಿಗೆ ತಲುಪಿದರೆ, ಪ್ರವಾಸದಲ್ಲಿ ಕಂಡು ಕೇಳಿದ ಅನುಭವಗಳು ಹೃದಯ ಮತ್ತು ಬದುಕಿಗೆ ತಲುಪುತ್ತವೆ. ಹೊಸ ಸ್ಥಳಗಳು, ವಿಭಿನ್ನ ಸಂಸ್ಕೃತಿಗಳು, ಭಾಷೆಗಳು, ಆಹಾರ ಪದ್ಧತಿಗಳು ಮತ್ತು ಜನರ ಜೀವನ ಶೈಲಿಗಳನ್ನು ನೋಡುವ ಮೂಲಕ ಮಾನವನು ತನ್ನ ಚಿಂತನೆಯ ವಲಯವನ್ನು ವಿಸ್ತರಿಸಿಕೊಳ್ಳುತ್ತಾನೆ. ಈ ಅರ್ಥದಲ್ಲಿ ಪ್ರವಾಸವು ಮೌನ ಶಿಕ್ಷಕನಂತೆ ನಮ್ಮನ್ನು ನಿರಂತರವಾಗಿ ಕಲಿಸುತ್ತಲೇ ಇರುತ್ತದೆ. ಪ್ರವಾಸದ ಮೊದಲ ಪಾಠವೇ ಅನುಗಣತೆ. ಮನೆಗೆ ಹೊಂದಿಕೊಂಡಿರುವ ಸೌಕರ್ಯಗಳು ಎಲ್ಲೆಡೆ ಸಿಗುವುದಿಲ್ಲ. ಹೊಸ ಹವಾಮಾನ, ವಿಭಿನ್ನ ಆಹಾರ, ಅಜ್ಞಾತ ಪರಿಸರದಲ್ಲಿ ತಾನು ಹೊಂದಿಕೊಳ್ಳಬೇಕಾಗುತ್ತದೆ. ಈ ಸಂದರ್ಭಗಳಲ್ಲಿ ಸಹನೆ, ತಾಳ್ಮೆ ಮತ್ತು ಹೊಂದಾಣಿಕೆಯ ಗುಣಗಳು ಬೆಳೆದು ಬರುತ್ತದೆ. ಜೀವನದಲ್ಲಿಯೂ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ ಎಂಬ ಸತ್ಯವನ್ನು ಪ್ರವಾಸ ನಮಗೆ ಮೃದುವಾಗಿ ತಿಳಿಸುತ್ತದೆ. ಪ್ರವಾಸವು ಮಾನವೀಯತೆಯ ಪಾಠವನ್ನು ಕಲಿಸುತ್ತದೆ. ವಿಭಿನ್ನ ಹಿನ್ನೆಲೆಯ ಜನರನ್ನು ಭೇಟಿಯಾದಾಗ ಅವರ ಸಂಕಷ್ಟಗಳು, ಸಂತೋಷಗಳು, ಹೋರಾಟಗಳು ನಮ್ಮ ಕಣ್ಣಿಗೆ ಬೀಳುತ್ತದೆ. ಇದರಿಂದ ಸಹಾನುಭೂತಿ ಬೆಳೆಯುತ್ತದೆ. ನನ್ನ ಜೀವನವೇ ದೊಡ್ಡದು ಎಂಬ ಅಹಂಕಾರ ಕರಗುತ್ತದೆ. ಸರಳ ಬದುಕಿನಲ್ಲಿಯೇ ಮಹತ್ತರಾದ ಸಂತೃಪ್ತಿ ಅಡಗಿದೆ ಎಂಬ ಅರಿವು ಮೂಡುತ್ತದೆ. ಈ ಅನುಭವಗಳು ಮನುಷ್ಯನನ್ನು ಹೆಚ್ಚು ಸಂವೇದನಾಶೀಲ ಮತ್ತು ಸಹೃದಯನಾಗಿಸುತ್ತದೆ. ಮತ್ತೊಂದು ಮಹತ್ವದ ಪಾಠವೆಂದರೆ ಸ್ವಾವಲಂಬನೆ. ಪ್ರವಾಸದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು. ದಾರಿ ತಪ್ಪುವುದು, ಭಾಷಾ ಅಡಚಣೆ, ಸಮಯದ ಕೊರತೆ, ಆರೋಗ್ಯ ಸಮಸ್ಯೆಗಳು. ಇಂತಹ ಸಂದರ್ಭದಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಸ್ಯೆ ಪರಿಹಾರ ಕೌಶಲ್ಯ ಬೆಳೆಯುತ್ತದೆ. ಇದು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಹಾಯ ಮಾಡುತ್ತದೆ. ಪ್ರವಾಸವು ಸಾಂಸ್ಕೃತಿಕ ಅರಿವು ಹೆಚ್ಚಿಸುತ್ತದೆ. ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಪರಂಪರೆ, ಆಚರಣೆ, ಉಡುಗೆ, ಆಹಾರ, ಹಬ್ಬಗಳಿರುತ್ತವೆ. ಇವುಗಳನ್ನು ನೇರವಾಗಿ ಕಂಡು ಅನುಭವಿಸಿದಾಗ ಮಾತ್ರ ನಿಜವಾದ ಗೌರವ ಮತ್ತು ಒಪ್ಪಿಗೆಯ ಮನೋಭಾವ ಬೆಳೆದು ಬರುತ್ತದೆ. ವೈವಿಧ್ಯತೆಯಲ್ಲಿಯೇ ಏಕತೆ ಇದೆ ಎಂಬ ಭಾರತದಂತಹ ದೇಶದ ತತ್ವವನ್ನು ಪ್ರವಾಸ ಸ್ಪಷ್ಟವಾಗಿ ಮನಗಾಣಿಸುತ್ತದೆ. ಇದಲ್ಲದೆ ಪ್ರವಾಸವು ಮನಸ್ಸಿಗೆ ಆರೋಗ್ಯಕ್ಕೂ ಔಷಧಿ. ದಿನನಿತ್ಯದ ಒತ್ತಡ, ಕೆಲಸದ ಜಂಜಾಟದಿಂದ ದೂರ ಸರಿದು ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯುವಾಗ ಮನಸ್ಸು ಹಗುರವಾಗುತ್ತದೆ. ಹೊಸ ದೃಶ್ಯಗಳು, ಹೊಸ ಅನುಭವಗಳು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಶಕ್ತಿ ದೊರೆಯುತ್ತದೆ. ಕೊನೆಗೆ ಪ್ರವಾಸವು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ಸಮಯದ ಮಹತ್ವ, ಸಂಬಂಧಗಳ ಅರ್ಥ, ಸಣ್ಣ ಸಂತೋಷಗಳ ಬೆಲೆ ಎಲ್ಲವೂ ನಮಗೆ ಅರ್ಥವಾಗುತ್ತದೆ. ನಾವು ಎಲ್ಲಿಗೆ ಹೋದರೂ, ಏನು ಕಂಡರೂ ಕೊನೆಗೆ ಮರಳಿ ಬರುವುದು ನಮ್ಮೊಳಗಿನ ಬದಲಾವಣೆಯೊಂದಿಗೆ. ಅದೇ ಪ್ರವಾಸದ ದೊಡ್ಡ ಸಾಧನೆ. ಆದುದರಿಂದ ಪ್ರವಾಸವು ಕೇವಲ ಮನೋರಂಜನೆಯಲ್ಲ, ಅದು ಜೀವನದ ಅನುಭವ ಪಾಠಶಾಲೆ. ಅದು ಮೌನವಾಗಿ ಕಲಿಸಿ, ನಿಧಾನವಾಗಿ ರೂಪಿಸಿ, ಶಾಶ್ವತವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಮುದ್ರಿತವಾಗುತ್ತದೆ. ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕೆಂದರೆ ಪ್ರವಾಸವನ್ನು ಅನುಭವಿಸುವುದು ಅನಿವಾರ್ಯ. ಇದು ಶಾಲಾ ಮಕ್ಕಳಿಗಾಗಿ ಮಾಡಿರುವಂತಹ ಪ್ರವಾಸದ ಒಂದು ಶಾಲಾ ಪ್ರಬಂಧ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡ ಭಾಷೆ ನಮ್ಮ ಭಾಷೆ. ಕನ್ನಡ ಉಳಿಸೋಣ, ಬೆಳೆಸೋಣ ಎಂಬ ಹಾರೈಕೆಯೊಂದಿಗೆ ಕನ್ನಡ ಕೊರಳು ಕೊಡಮಾಡುತ್ತಿದೆ. ಕತೆ, ಕವನ, ಪ್ರಬಂಧ, ಭಾಷಣ ಹಾಗೂ ಇನ್ನೂ ಅನೇಕ ನೋಡುತ್ತೀರಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.